ಏಮಿಯೋ ಹೇಳ್ತಾನೆ, ಅಮ್ಮ ಏಲಿಯನ್ ವಸ್ತುನೆಲ್ಲ ಜೋಪಾನವಾಗಿ ಇಟ್ಕೊಂಡಿದ್ದಾರೆ, ಅವನ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ಕೂಲಾಗಿ ಕೇಳಿಸ್ಕೊಂತಾರೆ. ಅಣ್ಣ ನಿನ್ ಜೊತೆಲಿ ಹೇಳಿದ ಲಾಸ್ಟ್ ವರ್ಡ್ ಏನು ಅಂತ ಕೇಳ್ತಾನೆ. ಆಗ ರೂನಿಂಗ್ ಹೇಳ್ತಾಳೆ, ಪ್ಲೀಸ್ ನಾನೊಬ್ಳೆ ಈ ಪನಿಷ್ಮೆಂಟ್ನ ಅನುಭವಿಸ್ಬೇಕು ಅನ್ಕೊಂಡಿದ್ದೀನಿ. ನಿಮ್ಮಮ್ಮಂಗೆ ಏಲಿಯನ್ ಲಾಸ್ಟ್ ವರ್ಡ್ ಏನು ಅಂತ ಹೇಳ್ಬೇಕು ಅಂದ್ರೆ ಅವರಿಗೆ ಯಾವ್ದಾದ್ರೂ ಕತೆ ಹೇಳು, ಅದರಿಂದ ಅವರಿಗೆ ರಿಲ್ಯಾಕ್ಸ್ ಅನಿಸಬಹುದು. ಆ ಸತ್ಯ ನಾನೊಬ್ಳಲ್ಲೇ ಇರ್ಲಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೊಂದ್ ಕಡೆ ಚಾನ್ಮೋ ಕ್ಯಾಟಿನ ನೋಡ್ತೀವಿ, ಮಕ್ಳಿಗೆ ಓದಿಸ್ತಾ ಇರ್ತಾರೆ. ಅಷ್ಟರಲ್ಲಿ ಅವನಿಗೆ ಏಮಿಯೋ ಇಂದ ಕಾಲ್ ಬರುತ್ತೆ. ಫೋನಲ್ಲಿ ಮಾತಾಡೋದಿಕ್ಕೆ ಅಂತ ಹೊರಗಡೆ ಬರ್ತಾನೆ. ಏಮಿಯೋ ಕೇಳ್ತಾನೆ, ಈ 3 ವರ್ಷದಲ್ಲಿ ರೂನಿಂಗ್ ಲೈಫಲ್ಲಿ ಏನಾಯ್ತು, ನನ್ನಿಂದ ವಿಷಯನ ಯಾಕೆ ಮುಚ್ಚಿಟ್ಟೆ ಅಂತ. ಆಗ ಚಾನ್ಮೋ ಹೇಳ್ತಾನೆ, ಸಾರಿ, ರೂನಿಂಗ್ ಬಗ್ಗೆ ನಿನ್ನ ಹತ್ರ ಏನನ್ನು ಹೇಳೋದಿಕ್ಕಾಗಲ್ಲ, ಯಾಕಂದ್ರೆ ರೂನಿಂಗ್ ನಮ್ಮ ಹತ್ರ ಪ್ರಾಮಿಸ್ ಮಾಡಿಸ್ಕೊಂಡಿದ್ದಾಳೆ ಅವಳ ಬಗ್ಗೆ ಏನನ್ನು ಕೂಡ ನಿನ್ ಜೊತೆ ಹೇಳ್ಬಾರ್ದು ಅಂತ. ಆಗ ಕ್ಯಾಟಿ, ಇಲ್ಲ, ಏಮಿಯೋಗೆ ಎಲ್ಲಾ ವಿಷಯನೂ ಹೇಳ್ಬೇಕು ಅಂತ ಹೇಳಿ ಚಾನ್ಮೋ ಇಂದ ಫೋನ್ ಇಸ್ಕೊಂಡು, ನೀನು ಚೈನಾನ ಬಿಟ್ಟು 3 ವರ್ಷದವರೆಗೆ ಅಬ್ರಾಡ್ಗೆ ನಿಮ್ಮಮ್ಮನ್ ಟ್ರೀಟ್ಮೆಂಟ್ಗೆ ಅಂತ ಹೋದಾಗ ರೂನಿಂಗ್ಗೆ ಮೇಜರ್ ಡಿಪ್ರೆಷನ್ ಡಿಸಾರ್ಡರ್ ಆಯ್ತು. ಅವಳು ಹುಷಾರಾಗೋದಕ್ಕೆ 1 ವರ್ಷನೇ ಬೇಕಾಯ್ತು. ಅವ್ರ ಪೇರೆಂಟ್ಸ್ ಪೇಂಟಿಂಗ್ನೆಲ್ಲ ಮ್ಯೂಸಿಯಂಗೆ ಡೊನೇಟ್ ಮಾಡಿದಾಳೆ, ಮನೆನ ಮಾರಿ ಅಮೌಂಟ್ನೆಲ್ಲ ಡೊನೇಟ್ ಮಾಡಿದ್ಲು. ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಪ್ರೊಫೆಸರ್ ಜಿನ್ಗೆ ಅಸಿಸ್ಟೆಂಟ್ ಆದ್ಲು. ಅವಳನ್ನ ನೋಡಿದಾಗ ನಮ್ಗನ್ನಿಸ್ತು ಅವಳು ಹುಷಾರಾಗಿದ್ದಾಳೆ ಅಂತ, ಆದ್ರೆ ಅದು ನಮ್ಮ ತಪ್ಪು ತಿಳಿವಳಿಕೆ. ಅವಳು ಇನ್ನೂ ಹುಷಾರಾಗಿಲ್ಲ, ಬೇರೆಯವ್ರಿಗೆ ಅವಳ ನೋವು ಗೊತ್ತಾಗಬಾರ್ದು ಅಂತ ಅದನ್ನ ಮುಚ್ಚಿಡ್ತಿದ್ದಾಳೆ. ಕ್ಯಾಟಿ ಮಾತ್ ಕೇಳಿ ಏಮಿಯೋಗೆ ಟೆನ್ಷನ್ ಆಗುತ್ತೆ. ಮತ್ತೊಂದ್ ಕಡೆ ರೂನಿಂಗ್ಗೆ ಮತ್ತೆ ನೋವು ಶುರುವಾಗುತ್ತೆ. ಟ್ಯಾಬ್ಲೆಟ್ನ ತಗೊಂಡು ಮಲ್ಕೋತಾಳೆ. ಮನಸ್ಸಲ್ಲಿ ಹೇಳ್ಕೋತಾಳೆ, ಏಲಿಯನ, ನಾನೀಗ ನಿಮ್ಮ ಮನೇಲೇ ಇದ್ದೀನಿ, ನಿನ್ ರೂಮ್ ಪಕ್ಕದಲ್ಲೇ ಇದ್ದೀನಿ ಅಂತ. ಈಗ ಅವಳಿಗೆ ಕನ್ಸ್ ಬೀಳುತ್ತೆ. ಒಂದು ರೂಮ್ ಹತ್ರ ಬರ್ತಾಳೆ, ಅಲ್ಲಿ ಎಲ್ರು ಕೂಡ ಏಲಿಯನ್ನ ಚೇರ್ ಅಪ್ ಮಾಡ್ತಿರ್ತಾರೆ. ಆ ಸೌಂಡನ್ನ ಕೇಳಿಸ್ಕೊಂಡು ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಾಳೆ. ಅವಳು ಒಳಗಡೆ ಬರ್ತಿದ್ದಾಗೆ ಗೊತ್ತಾಗುತ್ತೆ ಕಾಲೇಜ್ನ ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ಒಳಗಡೆ ಬಂದಿರ್ತಾಳೆ. ಅವಳ ಎದುರುಗಡೆ ಏಲಿಯನ್ ಇರ್ತಾನೆ. ಅವನನ್ನ ಕೇಳ್ತಾಳೆ, ನೀನೊಬ್ನೇ ಯಾಕೆ ಆಟ ಆಡ್ತಿದ್ದೆ ಇಲ್ಲಿ, ಏಮಿಯೋ ಎಲ್ಲಿ? ಆಗ ಏಲಿಯನ್ ಹೇಳ್ತಾನೆ, ಅವನು ಬ್ಯುಸಿ ಆಗಿದ್ದಾನೆ, ಅದಕ್ಕೆ ಡಿಸ್ಟರ್ಬ್ ಮಾಡ್ಲಿಲ್ಲ, ಅದಕ್ಕೆ ನಾನೊಬ್ನೇ ಆಟ ಆಡ್ತಿದ್ದೆ. ನಾನು ಡೆತ್ ಆಗೋದಿಕ್ಕೂ ನಿನಗೂ ಯಾವುದೇ ಸಂಬಂಧ ಇಲ್ಲ, ಅದಕ್ಕೆ ನಾನ್ ನಿನ್ನ ಬ್ಲೇಮ್ ಮಾಡಲ್ಲ. ನೀನು ಹುಷಾರಾಗಿರೋದನ್ನ ನೋಡಿ ನನಗೆ ತುಂಬಾನೇ ಖುಷಿ ಆಗ್ತಿದೆ. ಅವನ್ ಮಾತ್ ಕೇಳಿ ರೂನಿಂಗ್ಗೆ ಬೇಜಾರಾಗುತ್ತೆ. ಅವಳು ಹೇಳ್ತಾಳೆ, ಪ್ಲೀಸ್ ವಾಪಸ್ ಬಂದ್ಬಿಡು, ನಿನ್ನನ್ನ ಎಲ್ರು ಕೂಡ ಮಿಸ್ ಮಾಡ್ಕೋತಿದ್ದಾರೆ. ಆಗ ಏಲಿಯನ್ ಹೇಳ್ತಾನೆ, ನಾನ್ ವಾಪಸ್ ಬರೋದಕ್ಕೆ ಆಗೋದಿಲ್ಲ, ಏಮಿಯೋ ನನ್ ಲಾಸ್ಟ್ ವರ್ಡ್ ಏನು ಅಂತ ಕೇಳ್ತಿದ್ದಾನಲ್ವಾ, ನೀನ್ ಅವನ ಹತ್ರ ಹೇಳ್ಬಿಡ್ಬೇಕಾಗಿತ್ತು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಡೇ ಸೀನ್ನ ನೋಡ್ತೀವಿ. ಏಮಿಯೋ ಮೇಡ್ನ ಕೇಳ್ತಾರೆ, ರೂನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ರ ಅಂತ. ರೂನಿಂಗ್ ಲೈಫಲ್ಲಿ ಏನೇನೆಲ್ಲ ಫೇಸ್ ಮಾಡಿದ್ದಾಳೆ, ಇಲ್ಲಿವರೆಗೂ ಏನೇನೆಲ್ಲ ಫೇಸ್ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಾದಾಗ್ಲಿಂದ ಅವನ ಮನಸ್ಸಲ್ಲಿ ಅವಳ ಮೇಲಿದ್ದ ದ್ವೇಷ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಬರ್ತಿರುತ್ತೆ. ಆಗ ಮೇಡ್ ಹೇಳ್ತಾರೆ, ರೂನಿಂಗ್ ಮೇಲ್ಗಡೆ ಇದ್ದಾಳೆ ಅಂತ. ಅವ್ರ ಮಾತನ್ನ ಕೇಳ್ತಿದ್ದಾಗೆ ಏಮಿಯೋ ಸಡನ್ ಆಗಿ ಮೇಲೆದ್ದು ಅವನು ಕೂಡ ಮೇಲ್ಗಡೆ ಬರ್ತಿರ್ತಾನೆ. ಮತ್ತೊಂದ್ ಕಡೆ ರೂನಿಂಗ್ ಯೋಚನೆ ಮಾಡ್ತಾ ಟೆನ್ಷನ್ ಮಾಡ್ಕೋತಿರ್ತಾಳೆ, ಅಮ್ಮ ಇಷ್ಟು ಮೇಲಿಂದ ಒಬ್ರೇ ಕೆಳಗಡೆ ಹೇಗ್ ಬಿದ್ರು, ನಿಜವಾಗ್ಲೂ ನನ್ನ ಮಾತಿಂದ ಅವರಿಗೆ ಅಷ್ಟೊಂದು ನೋವಾಯ್ತಾ ಅಂತ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಏಮಿಯೋ ಬಂದು ರೂನಿಂಗ್ ಕೈನ ಇಟ್ಕೊಂಡು ಅವನ ಹತ್ರ ಎಳ್ಕೋತಾನೆ. ಅವನು ಅನ್ಕೊಂಡಿರ್ತಾನೆ ರೂನಿಂಗ್ ಕೆಳಗಡೆ ಬೀಳೋದಿಕ್ಕೆ ಬಂದಿದ್ದಾಳೆ ಅಂತ. ಅವ್ನು ಹೇಳ್ತಾನೆ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ, ನಿಮ್ಮಮ್ಮನ ಸಾವಿಗೆ ನೀನೇ ಕಾರಣ ಅಂತ, ಯಾಕೆ ನಿನ್ನನ್ನ ನೀನು ಬ್ಲೇಮ್ ಮಾಡ್ಕೋತಿದ್ಯಾ, ಅದೊಂದು ಆಕ್ಸಿಡೆಂಟ್. ಅವ್ನ ಮಾತನ್ನ ಕೇಳ್ತಿದ್ದಾಗೆ ರೂನಿಂಗ್ಗೆ ಆಶ್ಚರ್ಯ ಆಗುತ್ತೆ. ಸಡನ್ ಆಗಿ ನನ್ ಮೇಲ್ ಯಾಕೆ ಇಷ್ಟೊಂದು ಕಾಳಜಿ ತೋರಿಸ್ತಿದ್ದಾನೆ ಅಂತ. ಆಗ ರೂನಿಂಗ್ ಹೇಳ್ತಾಳೆ, ನಾನ್ ಬರೀ ನೋಡ್ತಿದ್ದೆ ಅಷ್ಟೇ, ಬೀಳೋದಿಕ್ಕೆ ಅಂತ ಬಂದಿರ್ಲಿಲ್ಲ. ಆಗ ಏಮಿಯೋ ಮಾತನ್ನ ಬದಲಾಯಿಸ್ತಾ ಹೇಳ್ತಾನೆ, ನಾನ್ ನಿನ್ನನ್ನ ಯಾಕೆ ತಡ್ದೆ ಅಂದ್ರೆ ಆಮೇಲೆ ಬೇರೆಯವರು ನಮ್ಮ ಮೇಲೆ ಬ್ಲೇಮ್ ಮಾಡಬಾರ್ದಲ್ವಾ, ನಮ್ಮನೆ ಬಾಲ್ಕನಿಯಿಂದ ಬಿದ್ದೆ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಶೈನ್ ಬರ್ತಾಳೆ. ಅವಳನ್ನ ನೋಡಿ ಇವರಿಬ್ರಿಗೂ ಶಾಕ್ ಆಗುತ್ತೆ. ಶೈನ್ ಕೇಳ್ತಾಳೆ, ಹೇಗಿದ್ಯಾ ನನ್ನ ಪ್ರೀತಿಯ ಫ್ರೆಂಡೇ? ಆಗ ರೂನಿಂಗ್ ಹೇಳ್ತಾಳೆ, ನೀನ್ ಬಂದಿರೋ ಕೆಲಸನ ನೋಡ್ಕೊಂಡೋಗು ಅಂತ. ಆಗ ಶೈನ್ ಹೇಳ್ತಾಳೆ, ನಾನು ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಬಂದಿದ್ದೀನಿ ಅಂತ ಹೇಳಿ ರೂನಿಂಗ್ನ ಒಂದು ಎಕ್ಸ್ಪೆನ್ಸಿವ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಬರ್ತಾಳೆ. ಅವಳ ಜೊತೆ ಮಾತಾಡಬೇಕು ಅಂತ ಬರ್ತಿದ್ದಾಗೆ ಶೋ ಅಪ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ನಿನಗೆ ಗೊತ್ತಾ, ಈ ರೆಸ್ಟೋರೆಂಟ್ಗೆ ಮಾಮೂಲಿ ಜನ ಬರೋದಿಕ್ಕಾಗಲ್ಲ, ಶ್ರೀಮಂತರು ಮಾತ್ರ ಬರೋದಿಕ್ಕೆ
ಹೇಳೋದಿಕ್ ಸಾಧ್ಯ. ಆಗ ರೂನಿಂಗ್ ಹೇಳ್ತಾಳೆ, ಸರಿ ನೀನ್ ಹೇಳಿದ್ದು ನನ್ಗೆ ಅರ್ಥ ಆಯ್ತು. ಆಗ ಶೈನ್ ಹೇಳ್ತಾಳೆ, ನಾನು 3 ವರ್ಷದಿಂದ ಏಮಿಯೋ ಅಮ್ಮನ ಜೊತೆ ಅಬ್ರಾಡ್ ಅಲ್ಲಿದ್ದೆ. ನಾನಲ್ಲಿ ನನ್ನ ಲೈಫ್ ನಲ್ಲಿ ಎಷ್ಟು ಸಕ್ಸಸ್ ನ ಕಂಡಿದ್ದೀನಿ ಅಂದ್ರೆ ನಿನ್ ಕೈಲಿ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಿಕ್ಕಾಗಲ್ಲ. ಆಗ ರೂನಿಂಗ್ ಹೇಳ್ತಾಳೆ, ಕಂಗ್ರಾಚುಲೇಷನ್. ಈಗ ಶೈನ್ ಕೇಳ್ತಾಳೆ, ನಾನ್ ನಿನ್ನ ಇಲ್ಲಿಗೆ ವಾರ್ನಿಂಗ್ ಮಾಡೋದಿಕ್ಕೆ ಅಂತ ಕರ್ಕೊಂಡ್ ಬಂದೆ. ನಿನ್ನಿಂದಾಗಿ ಈಗಾಗ್ಲೇ ಏಲಿಯನ್ ಪ್ರಪಂಚನೇ ಬಿಟ್ಟೋಗಿದ್ದಾನೆ. ಇನ್ನ ಏಮಿಯೋಗೆ ಕ್ಲೋಸ್ ಆಗಿ ಅವನ್ ಲೈಫ್ ನ ಹಾಳು ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಒಂದ್ ವಿಷಯ ಗೊತ್ತಾಯ್ತು, ನಿಮ್ ಪೇರೆಂಟ್ಸ್ ಪೇಂಟಿಂಗ್ ಮನೆ ಎಲ್ಲಾನು ಮಾರಿ ಆ ದುಡ್ಡನ್ನ ಡೊನೇಟ್ ಮಾಡಿದ್ಯಾ ಅಂತ. ಈಗ ನೀನು ಸ್ಕಾಲರ್ಶಿಪ್ ಮೂಲಕ ಓದ್ಬೇಕಾಗುತ್ತೆ. ಪ್ರೆಸೆಂಟ್ ನಲ್ಲಿ ನಿನ್ನಂತ ಬಡವಳಿಗೆ ನನ್ನಂತವಳನ್ನ ನೋಡಿ ಜಲಸಿ ಆಗುತ್ತೆ. ಮೊದಲು ನಿನ್ನ ಹತ್ರ ಏನೆಲ್ಲ ಇತ್ತು, ಈಗ ನನ್ನ ಹತ್ರ ಅದೆಲ್ಲ ಇದೆ. ಎಕ್ಸ್ಪೆನ್ಸಿವ್ ವಾಚ್, ಬ್ಯಾಗ್, ಕ್ಲಾತ್, ಲಕ್ಸುರಿ ಲೈಫ್, ಬಟ್ಟೆ. ಆಗ ರೂನಿಂಗ್ ಕೇಳ್ತಾಳೆ, ನನ್ಗೊಂದ್ ವಿಷಯ ಅರ್ಥ ಆಯ್ತು, ನೀನು ಏಮಿಯೋ ಅಮ್ಮಂಗೆ ಅಸಿಸ್ಟೆಂಟು. ಅವ್ರು ನಿನ್ಗೆ ತುಂಬಾ ಚೆನ್ನಾಗಿ ಪೇ ಮಾಡ್ತಿದ್ದಾರೆ. ಆದ್ರೆ ನನ್ಗೆ ಒಂದ್ ವಿಷಯ ಅರ್ಥ ಆಗ್ಲಿಲ್ಲ, ನೀನು ಅಸಿಸ್ಟೆಂಟು, ಅವ್ರ ಲೈಫ್ ಎಷ್ಟು ಬ್ಯುಸಿ ಇರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನೀನ್ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ಯಾ, ಅದ್ ಹೇಗ್ ಸಾಧ್ಯ? ಅವಳು ಮಾತು ಕೇಳಿ ಶೈನ್ಗೆ ತುಂಬಾ ಕೋಪ ಬರುತ್ತೆ. ಅವಳು ಹೇಳ್ತಾಳೆ, ಏಮಿಯೋ ಕುಟುಂಬದವ್ರ ಬಗ್ಗೆ ಯೋಚನೆ, ಅದಕ್ಕೆ ಅವ್ರ ಕಡೆಯಿಂದ ನಾನೇ ನಿನ್ ಜಾಗ ಯಾವುದು ಅಂತ ತೋರ್ಸೋದಿಕ್ ಬಂದಿದ್ದೀನಿ. ಆಗ ರೂನಿಂಗ್ ಹೇಳ್ತಾಳೆ, ನನ್ನ ಜಾಗ ಯಾವುದು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನೀನು ಅವ್ರ ಕುಟುಂಬದಲ್ಲಿ ಒಬ್ಳು ಅಂತ ತೋರ್ಸ್ಕೊಳ್ಳೋದಿಕ್ ಬರ್ಬೇಡ. ನೀನ್ ಬರೀ ಅವ್ರ ಅಸಿಸ್ಟೆಂಟ್ ಅಷ್ಟೇ. ಅದ್ರ ಅರ್ಥ ಪರ್ಸನಲ್ ವಿಷಯಕ್ಕೆ ತಲೆ ಹಾಕೋದು ಅಂತಲ್ಲ. ಅವಳ ಮಾತನ್ನ ಕೇಳ್ತಿದ್ದಾಗೆ ಶೈನ್ಗೆ ಬೇರೆ ಮಾತಾಡೋದಿಕ್ಕೆ ಅವಕಾಶನೇ ಇರಲ್ಲ. ಬಿಲ್ ಕೊಡೋದಿಕ್ಕೆ ಬೆಲ್ ಮಾಡ್ತಾ ಹೇಳ್ತಾಳೆ, ನಿನ್ ಕಡೆ ಬಿಲ್ ಅನ್ನು ಕೂಡ ನಾನೇ ಪೇ ಮಾಡ್ತೀನಿ. ಇಂಥ ರಿಚ್ ರೆಸ್ಟೋರೆಂಟ್ಗೆ ಅಮೌಂಟನ್ನ ಪೇ ಮಾಡೋದಕ್ಕೆ ನಿನ್ನ ಹತ್ರ ಎಲ್ಲಿಂದ ಬರಬೇಕು? ಅಷ್ಟರಲ್ಲಿ ಅಲ್ಲಿಗೆ ವೇಟರ್ ಬಂದು, ನೀವು ಬಿಲ್ ಪೇ ಮಾಡೋದು ಬೇಡ, ಯಾಕಂದ್ರೆ ನೀವು ನಮ್ಮ ಬಾಸ್ನ ಗೆಸ್ಟು, ಅದರಿಂದ ನಿಮಗೆ ಎಲ್ಲ ಫ್ರೀ. ಅವ್ರ ಮಾತು ಕೇಳಿ ಶೈನ್ಗೆ ಕನ್ಫ್ಯೂಸ್ ಆಗುತ್ತೆ. ಅವಳು ಕೇಳ್ತಾಳೆ, ಈ ರೆಸ್ಟೋರೆಂಟು ಏಮಿಯೋ ಫ್ಯಾಮಿಲಿಗೆ ಸೇರಿದ್ದ? ಆಗ ರೂನಿಂಗ್ ಫುಲ್ ಆಟಿಟ್ಯೂಡ್ ಇಂದ ಹೇಳ್ತಾಳೆ, ಈ ರೆಸ್ಟೋರೆಂಟ್ನ ಓನರು ನಾನು. ಅವಳ ಮಾತು ಕೇಳ್ತಿದ್ದಾಗೆ ಶೈನ್ ಮುಖ ನೋಡೋದಿಕ್ಕಾಗಲ್ಲ. ನಾನು ಪೇಂಟಿಂಗ್ ಮನೆ ಎಲ್ಲಾನು ಮಾರಿರಬಹುದು, ಅದು ಸ್ವಲ್ಪನೇ. ನಮ್ಮ ಪೇರೆಂಟ್ಸ್ ಎಷ್ಟು ರಿಚ್ಚು ಅಂತ ನಿನ್ ಕೈಲಿ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಿಕ್ಕಾಗಲ್ಲ. ನನ್ನ ಹತ್ರ ಇನ್ನು 2 ರೆಸಾರ್ಟ್, ತುಂಬಾನೇ ಎಕ್ಸ್ಪೆನ್ಸಿವ್ ರೆಸ್ಟೋರೆಂಟ್. ನಾನು ಇದರಿಂದ ಬರೋ ಇನ್ಕಮನ್ನ ಡೊನೇಟ್ ಮಾಡ್ತಿದ್ದೀನಿ. ಖುದ್ದಾಗಿ ನಾನೇ ಸಿಂಪಲ್ ಲೈಫನ್ನ ಲೀಡ್ ಮಾಡ್ತಿದ್ದೀನಿ, ಅದು ಕೂಡ ನನ್ನ ಹಾರ್ಡ್ ವರ್ಕ್ ಇಂದ. ನಿನ್ ಮಾತೆಲ್ಲ ಮುಗ್ದಿದ್ರೆ ನಾನು ಇಲ್ಲಿಂದ ಹೋಗ್ತೀನಿ, ಯಾಕಂದ್ರೆ ನಾನು ನಿನ್ ರೀತಿ ಫ್ರೀ ಪರ್ಸನ್ ಅಲ್ಲ. ನೀನ್ ಹೇಳಿದ್ದು ಸರಿಯಾಗಿದೆ, ಈ ರೆಸ್ಟೋರೆಂಟು ಬೆಸ್ಟ್, ಯಾಕಂದ್ರೆ ಇದು ನನ್ನ ರೆಸ್ಟೋರೆಂಟು. ಅವಳ ಮಾತು ಕೇಳ್ತಿದ್ದಾಗೆ ಶೈನ್ಗೆ ಕೋಪ ತುಂಬಾನೇ ಬರ್ತಿರುತ್ತೆ, ಹಾಗೆ ಜಲಸಿ ಕೂಡ ಆಗ್ತಿರುತ್ತೆ. ಅವಳ ಮುಖನ ನೋಡೋದಿಕ್ಕಾಗ್ತಿರಲ್ಲ. ರೂನಿಂಗ್ ವಾಪಸ್ಸು ಏಮಿಯೋ ಮನೆಗೆ ಬರ್ತಾಳೆ. ಅವಳ ಎದುರುಗಡೆ ಇದ್ದ ರೂಮು ಓಪನ್ ಆಗಿರುತ್ತೆ, ಅದು ಏಲಿಯನ್ದಾಗಿರುತ್ತೆ. ಆ ರೂಮಲ್ಲಿ ಏಮಿಯೋ ಅಮ್ಮ ಇರ್ತಾರೆ. ಏಲಿಯನ್ ಫೋಟೋನ ನೋಡ್ತಾ ಅವನನ್ನ ಯಾವಾಗ್ಲೂ ನೆನಪು ಮಾಡ್ಕೋತಿರ್ತಾರೆ. ಅಲ್ಲಿಗೆ ಏಮಿಯೋ ಬಂದು ಅವ್ರನ್ನ ಅವನ ಜೊತೆ ಕರ್ಕೊಂಡು ಹೋಗ್ತಿರ್ತಾನೆ. ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ, ನಿಜವಾಗ್ಲೂ ಅವರು ಮೆಂಟಲ್ ಆಗಿರ್ತಾರೆ. ಏಲಿಯನ್ ಬಿಟ್ಟು ಅವರಿಗೆ ಬೇರೆ ಏನು ಕೂಡ ಬೇಕಾಗಿರಲ್ಲ. ಏಮಿಯೋ ಅಮ್ಮನ ಸ್ಥಿತಿನ ನೋಡಿ ರೂನಿಂಗ್ಗೆ ಬೇಜಾರಾಗುತ್ತೆ. ಅಲ್ಲಿಗೆ ಶೈನ್ ಕೂಡ ಬಂದು ರೂನಿಂಗ್ಗೆ ಹೇಳ್ತಾಳೆ, ನೀನೇ ನೋಡಿದ್ಯಲ್ಲ ಏಲಿಯನ್ ಅಮ್ಮನ್ನ ಯಾವ ಸ್ಥಿತಿಗೆ ತಗೊಂಡು ಬಂದಿದ್ಯಾ ಅಂತ. ಈಗ್ಲಾದ್ರೂ ನಿನಗೆ ನಾಚಿಕೆ ಅಂತ ಅನ್ಸಿದ್ರೆ ಏಮಿಯೋಗಿಂದ ದೂರ ಹೋಗು. ಆಗ ರೂನಿಂಗ್ ರೂಮಿಗೆ ಬಂದು ಅವಳ ಬ್ಯಾಗಲ್ಲಿ ಮೆಡಿಸನ್ ತಗೋತಾಳೆ. ಅವಳ ಆರೋಗ್ಯ ಮತ್ತೆ ಹಾಳಾಗ್ತಿರುತ್ತೆ. ಅಲ್ಲೇ ಕುತ್ಕೊಂಡು ಜೋರಾಗಿ ಅಳೋದಿಕ್ಕೆ ಶುರು ಮಾಡ್ತಾಳೆ. ಸ್ವಲ್ಪ ಸಮಯ ಆದ್ಮೇಲೆ ಏಮಿಯೋ ರೂನಿಂಗ್ಗೆ ಕೊಡೋದಿಕ್ಕೆ ಅಂತ ಹಾಲ್ ತಗೊಂಡು ಅವಳ ರೂಮ್ ಹತ್ರ ಬರ್ತಾನೆ. ಅವಳು ಅಳ್ತಾ ಇರೋ ಸೌಂಡು ಹೊರ್ಗಡೆವರೆಗೂ ಕೇಳಿಸ್ತಾ ಇರುತ್ತೆ. ಏಮಿಯೋ ಡೋರ್ನ ಓಪನ್ ಮಾಡ್ಕೊಂಡು ರೂಮ್ ಒಳಗಡೆ ಬರ್ತಾನೆ. ನೀನ್ ಇನ್ನೂ ಮಲ್ಕೊಂಡಿಲ್ಲ ಅಂದ್ರೆ ಈ ಹಾಲ್ ಕುಡಿ ಅಂತ ಹೇಳ್ತಾನೆ. ಆದ್ರೆ ರೂನಿಂಗ್ ಯಾವುದೇ ರೀತಿ ರೆಸ್ಪಾನ್ಸ್ ಕೂಡ ಮಾಡೋದಿಲ್ಲ. ಆಗ ಅವನು ಹೇಳ್ತಾನೆ, ನಮ್ಮಮ್ಮ ಹುಷಾರಾಗಿದ್ದಾರೆ, ನೀನು ಅವ್ರ ಬಗ್ಗೆ ಯೋಚನೆ ಮಾಡ್ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ರೂನಿಂಗ್ ಸಡನ್ ಆಗಿ ಮೇಲೆದ್ದು ಏಮಿಯೋ ಕೈ ಇಟ್ಕೊಂಡು, ಸಾರಿ ಏಮಿಯೋ. ಅವಳ ಮಾತನ್ನ ಕೇಳ್ತಿದ್ದಾಗೆ ಏಮಿಯೋ ಅಲ್ಲೇ ನಿಂತ್ಕೋತಾನೆ. ಅವನಿಗೆ ಅವಳು ಈಗಿರೋ ಪರಿಸ್ಥಿತಿಲಿ ಅವನ ಕೈಲಿ ನೋಡೋದಿಕ್ಕಾಗ್ತಿರಲ್ಲ. ಅವಳನ್ನ ಹೋಗಿ ಹಗ್ ಮಾಡ್ಕೋತಾನೆ. ರೂನಿಂಗ್ ಮನ್ಸು ಸ್ವಲ್ಪ ಕೂಲ್ ಆಗುತ್ತೆ. ಏಮಿಯೋನ ಅವಳು ಕೂಡ ಹಗ್ ಮಾಡ್ಕೋತಾಳೆ. ಏಮಿಯೋಗೂ ಕೂಡ ಸ್ವಲ್ಪ ಸಮಾಧಾನ ಅನ್ಸುತ್ತೆ, ಯಾಕಂದ್ರೆ ರೂನಿಂಗ್ ಅವನ ಫಸ್ಟ್ ಲವ್. ಅವಳು ಇಷ್ಟೊಂದು ಕಷ್ಟ ಪಡ್ತಿದ್ರೆ ಅವನ ಕೈಲಿ ಅದನ್ನ ನೋಡೋದಿಕ್ಕಾಗ್ತಿರಲ್ಲ. ಮತ್ತೊಂದ್ ಕಡೆ ಶೈನ್ ಕೂಡ ಬಚ್ಚಿಟ್ಕೊಂಡು ಇವರಿಬ್ರು ನೋಡ್ತಿರ್ತಾಳೆ. ಇಲ್ಲಿಗೆ ಪಾರ್ಟ್ 15 ಎಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.